ಈ ವರ್ಷದ ಸೂಪರ್ ಹಿಟ್ ಸಿನಿಮಾ ಕಾಟೇರ. ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಸೂಪರ್ ಸಕ್ಸಸ್ ಆಗಿದೆ. ಈ ಸಂಬಂಧ ಅವರೊಂದು ಪಾರ್ಟಿ ಮಾಡಿದರು, ಅದು ಕೂಡ ರಾಜಾಜಿನಗರದಲ್ಲಿರುವಂತಹ ಜೆಟ್ಲಾಗ್ನಲ್ಲಿ. ಕಾಟೇರ ಸಕ್ಸಸ್ ಪಾರ್ಟಿಗೆ ರಾಕ್ಲೈನ್ ವೆಂಕಟೇಶ್ ಹೇಳಿಕೆ ಹಿನ್ನೆಲೆ, ರಾಕ್ಲೈನ್ ಹೇಳಿಕೆ ಬೆನ್ನಲ್ಲೇ ತನಿಖಾ ವರದಿ ಕೇಳಿದ ಕಮಿಷನರ್. ಮಲ್ಲೇಶ್ವರಂ ಎಸಿಪಿಗೆ ತನಿಖೆಯ ವರದಿ ಕೇಳಿದ ಕಮಿಷನರ್ ದಯಾನಂದ್. ಪಾರ್ಟಿ ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿ ಎಷ್ಟು ಗಂಟೆಗೆ ಹೋಗಿದ್ದರು, ತನಿಖೆ ವೇಳೆ ಪಾರ್ಟಿಯಲ್ಲಿದ್ದವರ ಜೊತೆ ಏನೆಲ್ಲ ಮಾತನಾಡಿದರು, ಎಫ್ಐಆರ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಅಂತ ವರದಿ ನೀಡಲು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಂದು ಸಂಜೆ ನಾಳೆ ತನಿಖಾ ವರದಿ ನೀಡಲಿದ್ದಾರೆ ಮಲ್ಲೇಶ್ವರಂ ಎಸಿಪಿ. ಏನೆಲ್ಲ ಆಗಿದೆ ಅಂತ ಗೊತ್ತಿದೆ, ಇದರ ಹಿಂದೆ ಷಡ್ಯಂತ್ರ ಇದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ದಯಾನಂದ್ ಅವರು ಸಂಪೂರ್ಣ ತನಿಖಾ ವರದಿಗೆ ಆದೇಶವನ್ನು ನೀಡಿದ್ದಾರೆ. ಕಾಟೇರ ಚಿತ್ರದ ಒಂದು ಯಶಸ್ವಿಯ ಒಂದು ಸೆಲೆಬ್ರಿಟಿ ಶೋ ಮಾಡಿದ್ದೀಜ. ಅದು ಆ ಸಂದರ್ಭದಲ್ಲಿ ಚಿತ್ರರಂಗದ ಹಿರಿಯರು ಗಣ್ಯ ವ್ಯಕ್ತಿಗಳನ್ನ ನಾವು ಕರೆಸಿದಾಗ ಚಿತ್ರ ನೋಡಿಕೊಂಡು ಹೊರಡುವಾಗ ತುಂಬ ಲೇಟ್ ಆಗ್ತಾ ಇತ್ತು. ನಾನೇ ರಿಕ್ವೆಸ್ಟ್ ಮಾಡಿದೆ, ಎಲ್ಲ ಹೊರಡ್ತಾ ಇದ್ದೀರಾ ಊಟ ಮಾಡ್ಕೊಂಡು ಹೋಗಿ ಅಂತ ನಾನೇ, ಯಾಕಂದ್ರೆ ತುಂಬ ಲೇಟ್ ಆಗಿತ್ತು ಅಂತ. ದರ್ಶನ್ ಹೊರಟ್ಬಿಟ್ಟಿದ್ರು. ಸೊ ನಾನು ಧನಂಜಯ್ ಅವರು, ಸತೀಶ್ ಆಗ್ಬೋದು, ಅಭಿಷೇಕ್ ಅವರೆಲ್ಲ ಇದ್ದಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ. ಅಲ್ಲಿ ಜೆಟ್ಲಾಗ್ ಸಿನಿಮಾ ಅಂದರೆ ಓನರ್ ನಮ್ಮ ಜಗದೀಶ್ ಅವರು, ನಮ್ಮ ಚಿತ್ರರಂಗದ ಈಜು ಅವರು ಬಂದಿದ್ರು. ನಾನು ರಿಕ್ವೆಸ್ಟ್ ಮಾಡಿದೆ, ನಿಮ್ಮ ಹೋಟ್ಲಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಿಕೊಡಿ ಎಲ್ಲ ಅಯ್ಯೋ ಬನ್ನಿ. ಈಗ ನೀವು ಬುದ್ಧಿವಂತರು, ನಮಗಿಂತ ಜಾಸ್ತಿ ನಿಮ್ಗೆ ಅರಿವಿದೆ. ನೋಟಿಸ್ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ. ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ. ಒಬ್ಬ ದರ್ಶನ್ ಅನ್ನೋರನ್ನ ಒಂದು ಚಿತ್ರ ಹಿಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬಳಿಬೇಕು ಅಂತ ಯಾರ್ಯಾರು ಏನೇನು ಮಾಡ್ತಾರೋ ನನಗೆ ಗೊತ್ತಿದೆ. ಅರ್ಥ ಆಯ್ತಾ? ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗದೆ ಕನ್ನಡ ಚಿತ್ರರಂಗದಲ್ಲಿ ತುಂಬ ಮುಖ್ಯ. ಅಂಥ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು, ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇದರಿಂದ ಯಾರಿದಾರೋ ನನಗೆ ಗೊತ್ತಿದ್ರು ನಾನು ಹೇಳಕ್ ಹೋಗೋದಿಲ್ಲ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ಇವತ್ತು ಎಷ್ಟೋ ಹೋಟೆಲ್ ನೈಟೆಲ್ಲ ವರ್ಕ್ ನೈಟೆಲ್ಲ ಹೋಗಿ ಸೆಲೆಬ್ರಿಟೀಸು ಮಾಡ್ತಾರೆ. ಪೊಲಿಟಿಷಿಯನ್ಸ್ಗಳೆಲ್ಲ ಹೋಗಿ ಎಲ್ಲ ತಾಜ್ ವೆಸ್ಟ್ ಎಂಡ್ ಎಲ್ಲ ಹೋಟೆಲಲ್ಲೂ ಹೋಗಿ ಊಟ ಮಾಡ್ತಾರೆ. ರಾತ್ರಿ 3 ಗಂಟೆ 4 ಗಂಟೆವರೆಗೂ ಪಾರ್ಟಿ ಮಾಡ್ತಾರೆ. ಯಾರ್ಯಾರ ಜೊತೆಲಿ ಪಾರ್ಟಿ ಮಾಡ್ತಾರೆ ಅಂತ ಪೊಲೀಸ್ನವ್ರು ಎಲ್ಲರಿಗೂ ನೋಟಿಸ್ ಕೊಡ್ತಂಗೆ ಕೂತ್ಕೊಂತಾರ. CM ಕೂಡ ಮಾಡ್ತಾರೆ, 3 ಗಂಟೆ 4 ಗಂಟೆವರೆಗೂ ಕೂಡ ಪಾರ್ಟಿ ಮಾಡ್ತಾರೆ. ಹಂಗನ್ಬಿಟ್ಟು ಕೊಡಕ್ಕೆ ಹೋಗುತ್ತಾ? ದರ್ಶನ್ ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಏಳಿಗೆ ಸಹಿಸೋಕ್ಕಾಗದೆ ರಾತ್ರಿ ಊಟ ಮಾಡಕ್ಕೆ ಹೋಗಿದ್ರು ಅಂತ, ಅದು ಪರ್ಸ್ನಲ್ ಆಗಿ ಯಾರು ಎಷ್ಟು ಗಂಟೆವರೆಗೂ ಬೇಕಾದ್ರೆ ಊಟ ಮಾಡ್ಬೋದು, ಯಾರು ಎಷ್ಟು ಗಂಟೆ ಬೇಕಾದ್ರೆ ಅವ್ರು ಪಾರ್ಟಿ ಕೂಡ ಮಾಡ್ಬೋದು, ಅದು ಅವರ ಹಕ್ಕು. ಓಕೆ, ಇದರ ಬಗ್ಗೆ ಸುನಿಲ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುನಿಲ್, ಭಾಳ ಮುಖ್ಯವಾಗಿ ಕಮಿಷನರ್ ದಯಾನಂದ್ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡಂಗೆ ಕಾಣ್ತಾ ಇದೆ. ಯಾವೆಲ್ಲ ಪ್ರಮುಖ ಅಂಶಗಳ ಬಗ್ಗೆ ತನಿಖೆ ಆಗಬೇಕು ಅನ್ನೋಂಥದ್ದು, ಅಂದರೆ ವರದಿಯಲ್ಲಿ ಏನಿರುತ್ತೆ ಅಂತೇಳಿ, ಇದು ನಿನ್ನೆಗೆ ಮುಗಿದೋಗಿತ್ತಾ ಅಥವಾ ಇದು ಮತ್ತೆ ಕೆಣಕದಂಗೆ ಆಯ್ತಾ ಆ ಒಂದು ಹೇಳಿಕೆಯಿಂದ ಅಂತ ಸುನಿಲ್? ಎಸ್, ಜಯಪ್ರಕಾಶ್ ಶೆಟ್ಟಿ, ಸಾಮಾನ್ಯವಾಗಿ ಯಾವುದೇ ಒಂದು ಕೇಸ್ ಆದರೂ ಕೂಡ ಆ ಪ್ರಕರಣವನ್ನು ಯಾರು ದಾಖಲು ಮಾಡಿಕೊಂಡಿರ್ತಾರೆ ತನಿಖಾಧಿಕಾರಿಗಳು, ಅವರು ಆ ಪ್ರಕರಣದ ಬಗ್ಗೆ ಸಂಪೂರ್ಣವಾದ ಒಂದು ತನಿಖೆಯನ್ನು ನಡೆಸಿ ಅದಾದ ಬಳಿಕ ಕೋರ್ಟಿಗೆ ಅದಕ್ಕೆ ಸಂಬಂಧಪಟ್ಟಂಥ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡ್ತಾರೆ. ಆದರೆ ಈ ಕೇಸ್ನಲ್ಲಿ ಸಾಕಷ್ಟು ವಿಭಿನ್ನ ಹೇಳಿಕೆಗಳು ಬರ್ತಾ ಇರೋದ್ರಿಂದಾಗಿ ಮತ್ತು ಅಲ್ಲಿ ನಡೆದಿರುವಂಥದ್ದೇ ಬೇರೆ, ಪೊಲೀಸರು FIR ದಾಖಲಿಸಿರುವಂಥದ್ದೇ ಬೇರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆಯಲ್ಲಿ ನಿನ್ನೆ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಹೋಗಿದ್ದಂತಹ ನಟರು ಮತ್ತು ಅಲ್ಲಿಗೆ ಬಂದಿದ್ದಂತಹ ಅವರ ಪರ ವಕೀಲರು ಕೂಡ ಬೇರೆದೇ ಹೇಳಿಕೆಯನ್ನು ನೀಡಿರುವಂಥದ್ದು. ಅಲ್ಲಿ ಕೇವಲ ಊಟವನ್ನು ಮಾಡ್ಕೊಂಡು ಬಂದಿದ್ದಾರೆ, ಯಾವುದೇ ರೀತಿಯ ಪಾರ್ಟಿ ಆಗಿರಲಿಲ್ಲ ಅನ್ನುವಂಥದ್ದು. ಆದರೆ CCTV ಫುಟೇಜ್ಗಳಲ್ಲಿ ಪಾರ್ಟಿ ನಡೆದಿರುವಂಥದ್ದು ತುಂಬ ಸ್ಪಷ್ಟವಾಗಿ ಗೊತ್ತಾಗಿದೆ. ಇಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ನಿಜ ಹೇಳ್ತಿದ್ದಾರೆ ಅನ್ನುವಂಥ ಗೊಂದಲ ಕೂಡ ಇದ್ದಾವೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಸಮಗ್ರವಾಗಿ ಇದರ ಬಗ್ಗೆ ತನಿಖೆಯನ್ನು ನಡೆಸಿ ವರದಿ ಕೊಡಿ ಅಂತ ಹೇಳಿ ಕಮಿಷನರ್ ಅವರು ಸೂಚನೆಯನ್ನು ನೀಡಿರುವಂಥದ್ದು. ಮಲ್ಲೇಶ್ವರಂ ACP ಮಟ್ಟದ ಅಧಿಕಾರಿಯೊಬ್ಬರಿಗೆ ಈ ಬಗ್ಗೆ ಸಂಪೂರ್ಣವಾದಂಥ ಒಂದು ತನಿಖೆಯನ್ನು ನಡೆಸಿ ವರದಿ ಕೊಡಿ ಅಂತ ಹೇಳಿದ್ದಾರೆ. ಈಗ ವರದಿ ಹೇಗಿರುತ್ತೆ, ನಾರ್ಮಲ್ ಆಗಿ ಪೊಲೀಸರು ಒಂದು ಕೇಸ್ನ ರೆಕಾರ್ಡ್ ಮಾಡಿಕೊಂಡಂಥ ಟೈಮಲ್ಲಿ ಅದರ ತನಿಖೆಯನ್ನು ಮಾಡುವಂಥದ್ದಕ್ಕೂ ಅಥವಾ ACP ಕೊಡುವಂತಹ ವರದಿಗೂ ಯಾವ ರೀತಿ ವಿಭಿನ್ನವಾಗಿರುತ್ತೆ, ಏನಾದರೂ ಡಿಫರೆನ್ಸ್ ಇರುತ್ತೆ ಅನ್ನುವಂಥದ್ದು ಕ್ವಶನ್ಸ್ ಬರುವಂಥದ್ದು ಕೂಡ ಸಹಜ. ಸೊ ಇಲ್ಲಿ ನೋಡ್ತಾ ಹೋಗಿದ್ರೆ ಪೊಲೀಸರ ತನಿಖೆ ಯಾವ ರೀತಿ ಇರುತ್ತೆ ಅಂದರೆ, ಈಗ ಸ್ಥಳೀಯ ಮಟ್ಟದಲ್ಲಿ ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು FIRನಲ್ಲಿ ದಾಖಲಾಗಿರುವಂಥ ಅಂಶಗಳು ಮತ್ತು ಪಾರ್ಟಿಯಲ್ಲಿ ಇದ್ದಂಥವರ ಉತ್ತರದ ಕಡೆಯಿಂದ, ಅಂದರೆ ನೋಟಿಸ್ಗೆ ಅವರು ಏನು ಉತ್ತರವನ್ನು ಕೊಟ್ಟಿದ್ರು ಅದೆಲ್ಲವನ್ನು ಕೂಡ ದಾಖಲು ಮಾಡ್ತಾ ಹೋಗ್ತಾರೆ. ಎಲ್ಲೋ ಒಂದು ಕಡೆಯಲ್ಲಿ ಇಂಟರ್ಫಿಯರೆನ್ಸ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಅಂದರೆ ಇಂಟರ್ಫಿಯರೆನ್ಸ್
ಇನ್ಫ್ಲೂಯೆನ್ಸ್ ಅನ್ನೋದಕ್ಕಿಂತ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಒತ್ತಡಗಳು ಬೇರೆ ಬೇರೆ ಕಡೆಯಿಂದ ಬಂದು ಕೇಸ್ನ ತಣ್ಣಗೆ ಮಾಡೋದಕ್ಕೆ. ಇದೇ ಒಂದು ಕಾರಣಕ್ಕೋಸ್ಕರ ಕಮಿಷನರ್ ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು ACP ಒಬ್ಬರಿಗೆ ಈ ಬಗ್ಗೆ ಸಮಗ್ರವಾದ ತನಿಖೆಯನ್ನು ನಡೆಸಿ ಅಂತೇಳಿ. ಸೊ ಈಗ ACP ಮಾಡುವಂಥ ಕೆಲಸ ಏನಾಗಿರುತ್ತೆ ಅಂದರೆ, ಒಂದು ಕಡೆಯಲ್ಲಿ FIR ನಲ್ಲಿ ಇರುವಂತಹ ಅಂಶಗಳು ಮತ್ತು ಅಲ್ಲಿನ CCTV ಫುಟೇಜ್ಗಳಲ್ಲಿ ಏನೆಲ್ಲ ದೃಶ್ಯಾವಳಿಗಳು ಕಂಡು ಬಂದಿದ್ದಾವೆ. ಈಗ ನೋಟಿಸ್ಗೆ ಉತ್ತರ ಕೊಟ್ಟಂಥವರು ತಮ್ಮ ಹೇಳಿಕೆಗಳಲ್ಲಿ ನೀಡಿರುವಂಥದ್ದಕ್ಕೂ ಮತ್ತು CCTV ಫುಟೇಜ್ಗಳಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ, ಅಥವಾ ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ನೀಡಿರುವಂತಹ ಹೇಳಿಕೆಗಳಲ್ಲಿ ಏನೆಲ್ಲ ಅಂಶಗಳಿದ್ದಾವೆ, ಇಲ್ಲಿ ಏನಾದರೂ ವ್ಯತಿರಿಕ್ತವಾದಂತಹ ಹೇಳಿಕೆಗಳು ಬಂದಿದ್ದಾವೆ, ಇದೆಲ್ಲವನ್ನು ಕೂಡ ಪರಿಗಣನೆಗೆ ತಗೊಂಡು ಒಟ್ಟಾರೆಯಾಗಿ ಒಂದು ವರದಿಯನ್ನು ಕಮಿಷನರಿಗೆ ಕೊಡ್ತಾರೆ. ಈ ವರದಿಯ ಆಧಾರದ ಮೇಲೆ ಪೊಲೀಸ್ ಕಮಿಷನರ್ ಅವರು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಪೊಲೀಸರು ಲೋಪ ಎಸಗಿದ್ರೆ ಅವರ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳುವಂಥ ಚಾನ್ಸಸ್ ಇರುತ್ತೆ, ಅಥವಾ ತನಿಖೆಯಲ್ಲಿ ಏನಾದರೂ ಲ್ಯಾಪ್ಸಸ್ ಆಗಿದ್ರೆ ಅದನ್ನು ಸರಿಪಡಿಸಿಕೊಂಡು ಬೇರೆ ಅಧಿಕಾರಿಯೊಬ್ಬರ ನೇತೃತ್ವದಲ್ಲಿ ಈ ಪ್ರಕರಣದ ತನಿಖೆಯನ್ನು ನಡೆಸಿ ಅಂತೇಳಿ ಸೂಚನೆ ಕೊಡುವಂಥ ಸಾಧ್ಯತೆ ಕೂಡ ಇದೆ. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.